ನಮಸ್ಕಾರ ನ್ಯೂಸ್ ಎಟ್ 4 ಗೆ ಸ್ವಾಗತ. ನಾನು ನಫಿತಾ ಜೈನ್. ಡಿವೈಎಸ್ಪಿ ಗಣಪತಿ ಆತ್ಮಹತ್ಯೆ ಕೇಸ್ನಲ್ಲಿ ರಿಲೀಫ್ ಸಿಕ್ಕಿದ್ದು ಕೈ ನಾಯಕ ಮಾಜಿ ಗೃಹ ಸಚಿವ ಕೆಜೆ ಜಾರ್ಜ್ಗೆ ರಿಲೀಫ್ ಸಿಕ್ಕಿದೆ. ಐಪಿಎಸ್ ಅಧಿಕಾರಿಗಳಾದ ಪ್ರಣವ್ ಮೊಹಂತಿ, ಎಂಎಂ ಪ್ರಸಾದ್ಗೂ ಈಗ ರಿಲೀಫ್ ಸಿಕ್ಕಿದ್ದು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಕೊಟ್ಟಂತಹ ಸಮನ್ಸ್ ರದ್ದುಗೊಂಡ ಹಿನ್ನೆಲೆಯಲ್ಲಿ ಡಿವೈಎಸ್ಪಿ ಗಣಪತಿ ಆತ್ಮಹತ್ಯೆ ಕೇಸ್ನಲ್ಲಿ ಈಗ ಕಾಂಗ್ರೆಸ್ ನಾಯಕ ಮಾಜಿ ಗೃಹ ಸಚಿವ ಕೆಜೆ ಜಾರ್ಜ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಹಾಗೆಯೇ ಐಪಿಎಸ್ ಅಧಿಕಾರಿಗಳಾದ ಪ್ರಣವ್ ಮೊಹಂತಿ, ಎಂಎಂ ಪ್ರಸಾದ್ಗೂ ಕೂಡ ರಿಲೀಫ್ ಸಿಕ್ಕಿದೆ. ಈ ಹಿಂದೆ ಸಿಬಿಐ ಸಲ್ಲಿಸಿದ ಬಿ ರಿಪೋರ್ಟ್ ಅನ್ನ ಕೋರ್ಟ್ ತಿರಸ್ಕರಿಸಿತ್ತು. ಹೈಕೋರ್ಟ್ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಅವರು ಆದೇಶವನ್ನ ಕೊಟ್ಟಿದ್ದು ಬಿ ರಿಪೋರ್ಟ್ ತಿರಸ್ಕರಿಸಿ ವಿಶೇಷ ಕೋರ್ಟ್ ಸಮನ್ಸ್ ಅನ್ನ ಜಾರಿ ಮಾಡಿತ್ತು. ಆರೋಪಿಗಳಿಗೆ ಹಾಜರಾಗಲು ಸಮನ್ಸ್ ಅನ್ನು ನೀಡಲಾಗಿತ್ತು. ಕೆಜೆ ಜಾರ್ಜ್, ಪ್ರಣವ್ ಮೊಹಂತಿ, ಎಂಎಂ ಪ್ರಸಾದ್ಗೆ ಸಮನ್ಸ್ ಅನ್ನ ನೀಡಲಾಗಿತ್ತು. ಸಮನ್ಸ್ ಅನ್ನ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಸಿಬಿಐ ಸಲ್ಲಿಸಿದ್ದ ಬಿ ರಿಪೋರ್ಟ್ ಅನ್ನ ಹೈಕೋರ್ಟ್ ಅಂಗೀಕರಿಸಿತ್ತು. ಪ್ರಕರಣವನ್ನ ರದ್ದು ಮಾಡಿ ಹೈಕೋರ್ಟ್ ಈಗ ಆದೇಶವನ್ನ ನೀಡಿದೆ. ಈ ಮೂಲಕ ಕೆಜೆ ಜಾರ್ಜ್ಗೆ ರಿಲೀಫ್ ಸಿಕ್ಕಿದೆ. ಸಿಬಿಐ ಸಲ್ಲಿಸಿದಂತಹ ಬಿ ರಿಪೋರ್ಟ್ ಅನ್ನ ಹೈಕೋರ್ಟ್ ಅಂಗೀಕಾರ ಮಾಡೋದ್ರ ಮೂಲಕ ಈ ಪ್ರಕರಣವನ್ನ ರದ್ದು ಮಾಡಿ ಹೈಕೋರ್ಟ್ ಆದೇಶವನ್ನ ಕೂಡ ಈಗ ನೀಡಿರುವಂತಹ ಹಿನ್ನೆಲೆಯಲ್ಲಿ ಮಾಜಿ ಗೃಹ ಸಚಿವ ಕೆಜೆ ಜಾರ್ಜ್ಗೆ ರಿಲೀಫ್ ಸಿಕ್ಕಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈ ಮೂಲಕ ಈಗಾಗಲೇ ಡಿವೈಎಸ್ಪಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಮನ್ಸ್ ಅನ್ನೇ ಈಗ ರದ್ದುಗೊಳಿಸಿರುವಂತಹ ಹಿನ್ನೆಲೆಯಲ್ಲಿ ಈಗ ಎಲ್ಲರಿಗೂ ಕೂಡ ಒಂದು ದೊಡ್ಡ ರಿಲೀಫ್ ಸಿಕ್ಕಂತಾಗಿದೆ ಹಾಗಾದ್ರೆ ಈ ಪ್ರಕರಣದಲ್ಲಿ. ಖಂಡಿತ ನವಿತಾ, ಡಿವೈಎಸ್ಪಿ ಗಣಪತಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವರಂತಹ ಜಾರ್ಜ್, ಪ್ರಣಬ್ ಮೊಹಂತಿ ಮತ್ತು ಎಂ ಪ್ರಸಾದ್ ಮೂವರಿಗೂ ಕೂಡ ಎಲ್ಲೋ ಒಂದ್ ರೀತಿ ಬಿಗ್ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ಗಣಪತಿ ಆತ್ಮಹತ್ಯೆ ಪ್ರಕರಣವನ್ನ ಕೈಗೆತ್ತಿಕೊಂಡಿದಂತ ಸಿಬಿಐ ಅಧಿಕಾರಿಗಳು ಒಂದು ತನಿಖೆಯನ್ನು ನಡೆಸಿದ್ರು. ತನಿಖೆ ಆದಂತಹ ಬಳಿಕ ಅವರು ಸ್ಪೆಷಲ್ ಕೋರ್ಟ್ಗೆ ಒಂದು ತನಿಖಾ ವರದಿಯನ್ನು ಕೂಡ ಅಷ್ಟೇ ಸಲ್ಲಿಕೆ ಮಾಡಿದ್ರು. ಆದ್ರೆ ತನಿಖಾ ವರದಿಯನ್ನ ಪ್ರಶ್ನಿಸಿ ಏನು ಸ್ಪೆಷಲ್ ಕೋರ್ಟ್ ಈ ಮೂವರು ಆರೋಪಿಗಳಿಗೂ ಮತ್ತೆ ಒಂದು ನೋಟಿಸ್ ಅನ್ನ ಜಾರಿ ಮಾಡಿ ವಿಚಾರಣೆಗೆ ಕೋರ್ಟ್ ಮುಂದೆ ಹಾಜರಾಗುವಂತೆ ಕೂಡ ಅಷ್ಟೇ ಒಂದು ನೋಟಿಸ್ ಅನ್ನ ಜಾರಿ ಮಾಡಿತ್ತು. ಇದೇ ಒಂದು ನೋಟಿಸ್ ಅನ್ನ ಪ್ರಶ್ನಿಸಿ ಮಾಜಿ ಸಚಿವರಂತಹ ಕೆಜೆ ಜಾರ್ಜ್, ಪ್ರಣಬ್ ಮೊಹಂತಿ ಮತ್ತು ಎಂ ಪ್ರಸಾದ್ ಮೂವರು ಕೂಡ ಅಷ್ಟೇ ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಜೊತೆಗೆ ಸಮನ್ಸ್ ಅನ್ನ ರದ್ದು ಕೋರಿ ಕೂಡ ಅಷ್ಟೇ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡ್ಕೊಂಡಿದ್ರು. ಸದ್ಯ ಅರ್ಜಿಯನ್ನ ಆಲಿಸಿದಂತಹ ಹೈಕೋರ್ಟ್ ಆ ಒಂದು ವಿಶೇಷ ಕೋರ್ಟ್ ಏನು ಒಂದು ಸಲ್ಲಿಕೆ ಮಾಡಿ ಒಂದು ಆದೇಶ ಕೊಟ್ಟಿತ್ತು. ವಿಚಾರಣೆಗೆ ಹಾಜರಾಗುವಂತ ಆ ಒಂದು ಆದೇಶವನ್ನು ಕೂಡ ರದ್ದು ಮಾಡಿದ್ರು. ಸದ್ಯಕ್ಕೊಂದು ಎಲ್ಲೋ ಒಂದ್ ರೀತಿ ಮೂವರಿಗೂ ಕೂಡ ಒಂದು ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಅಂತಾನೆ ಹೇಳ್ಬೋದು ನವಿತಾ. ಓಕೆ ಮಂಜುನಾಥ್, ಈಗ ಈ ಮೂಲಕ ಈಗ ಒಂದ್ ಕಡೆ ಅವರ ಮನೆಯವರು ಕೂಡ ಮತ್ತೆ ಈಗ ಕೋರ್ಟ್ ಮೆಟ್ಟಿಲೇರಿದ್ರು. ಯಾಕಂದ್ರೆ ಪ್ರಕರಣ ಸರಿಯಾಗಿ ತನಿಖೆ ಆಗಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ. ಹಾಗೆಯೇ ಹಿಂದಿನ ಕೋರ್ಟ್ ಕೂಡ ಒಂದು ರೀತಿಯಲ್ಲಿ ಆದೇಶವನ್ನ ಕೊಟ್ಟಿತ್ತು, ಯಾಕೆ ಈ ತರ ಮತ್ತೆ ಮತ್ತೆ ಇಂತಹ ಪ್ರಕರಣಗಳಲ್ಲೇ ಆಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ. ಸೊ ಈಗ ಈ ಮೂಲಕ ಇನ್ನು ಮುಂದೆ ವಿಚಾರಣೆಗೆ ಹಾಜರಾಗುವ ಅವಶ್ಯಕತೆ ಇರಲ್ವಾ ಹೇಗೆ? ಖಂಡಿತ ನವಿತಾ, ಯಾಕಂದ್ರೆ ಸ್ಪೆಷಲ್ ಕೋರ್ಟ್ಗೆ ಅವರ ಮನೆಯವರು ಕೂಡ ಅಷ್ಟೆಲ್ಲ ಒಂದ್ ರೀತಿ ಅರ್ಜಿಯನ್ನ ಸಲ್ಲಿಕೆ ಮಾಡ್ಕೊಂಡಿದ್ರು. ಯಾಕಂದ್ರೆ ಸಿಬಿಐ ಅಧಿಕಾರಿಗಳು ವಿಚಾರಣೆ ನಡೆಸಿ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ರು. ಆ ಒಂದು ಚಾರ್ಜ್ ಶೀಟ್ ನಲ್ಲಿ ಈ ಒಂದು ಆರೋಪಗಳಿಗೆ ತಕ್ಕಂತ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಮೂವರನ್ನು ಕೂಡ ಅಷ್ಟೇ ಕ್ಲೀನ್ ಚಿಟ್ ಸಿಬಿಐ ಕೂಡ ಕೊಟ್ಟಿತ್ತು. ಆದ್ರೆ ಮತ್ತೆ ವಿಶೇಷ ನ್ಯಾಯಾಲಯಕ್ಕೆ ಒಂದು ಗಣಪತಿ ಅವರ ಕುಟುಂಬಸ್ಥರು ಕೂಡ ಅಷ್ಟೇ ಒಂದು ಆರೋಪವನ್ನ ಮಾಡ್ಬಿಟ್ಟು ಸರಿಯಾದಂತ ತನಿಖೆಯನ್ನ ಸಿಬಿಐ ಅಧಿಕಾರಿಗಳು ಮಾಡಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಆ ಒಂದು ಅರ್ಜಿಗೆ ತಕ್ಕಂತೆ ಒಂದು ಸ್ಪೆಷಲ್ ಕೋರ್ಟ್ ನ ಒಂದು ನ್ಯಾಯಾಧೀಶರು ಒಂದು ಸಮನ್ಸ್ ಅನ್ನ ಜಾರಿ ಮಾಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಿದ್ರು. ಆದ್ರೆ ಯಾವಾಗ ಸ್ಪೆಷಲ್ ಕೋರ್ಟ್ ನಿಂದ ಒಂದು ನೋಟಿಸ್ ಬಂತು, ನೋಟಿಸ್ ಬಂದಂತ ತಕ್ಷಣವೇ ಈಗ ಮೂವರು ಹೈಕೋರ್ಟ್ಗೆ ಒಂದು ಅರ್ಜಿ ಹಾಕೊಂಡಂತ ಹಿನ್ನೆಲೆಯಲ್ಲಿ ಕೆಲವೊಂದು ರೀತಿ ಸಿಬಿಐ ನ ಒಂದು ಚಾರ್ಜ್ ಶೀಟ್ ಅನ್ನ ಮತ್ತು ಸಿಬಿಐ ಅಧಿಕಾರಿಗಳು ಏನ್ ಒಂದು ಇನ್ವೆಸ್ಟಿಗೇಷನ್ ಮಾಡಿದ್ರು ಅದೇ ಸರಿ ಅನ್ನುವಂತಹ ಒಂದು ಆಧಾರದ ಮೇಲೆ ಈಗ ಹೈಕೋರ್ಟ್ ಕೂಡ ಅಷ್ಟೆಲ್ಲ ಒಂದು ರೀತಿ ಆದೇಶ ಹೊರಟಿದೆ. ಈಗ ಆದೇಶ ಹೊರಟಿರುವಂತಹ ಒಂದು ಕಾರಣಕ್ಕೋಸ್ಕರ ಇವರು ಮತ್ತೆ ಯಾವುದೇ ಕಾರಣಕ್ಕೂ ವಿಚಾರಣೆಗೆ ಹಾಜರಾಗುವಂತಿಲ್ಲ. ಒಂದು ವೇಳೆ ಆ ಹೈಕೋರ್ಟ್ ನ ಆದೇಶವನ್ನು ಕೂಡ ಅಷ್ಟೇ ಪ್ರಶ್ನಿಸಿ ಮುಂದಿನ ಹಂತಕ್ಕೆ ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಏನಾದ್ರೂ ಅರ್ಜಿ ಹಾಕೊಂಡಂತ ವೇಳೆಯಲ್ಲಿ ಮಾತ್ರ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ವಾದ ಮತ್ತು ಪ್ರತಿವಾದಗಳು ನಡೆಯುವಂತ ಸಾಧ್ಯತೆ ಇರುತ್ತೆ ನವಿತಾ. ಅಂದ್ರೆ ಈಗ ಇಲ್ಲಿಗೆ ಈ ಪ್ರಕರಣ ಮುಕ್ತಾಯ ಆದ ಹಾಗ ಹೇಗೆ ಅಂತ? ಯಾಕಂದ್ರೆ ಒಂದ್ ವೇಳೆ ಅವರ ಮನೆಯವರು ಹಾಗಾದ್ರೆ ಅರ್ಜಿನ ಸಲ್ಲಿಸಬೇಕು ಅನ್ನೋದಾದ್ರೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಬೇಕಾಗತ್ತಾ? ಖಂಡಿತ, ಯಾಕಂದ್ರೆ ಈಗ ಹೈಕೋರ್ಟ್ ಆದೇಶ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣದಲ್ಲಿ ಮತ್ತೆ ವಿಚಾರಣೆಗೆ ಹಾಜರಾಗುವಂತ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ಹೈಕೋರ್ಟ್ ನಲ್ಲಿ ಈಗ ಆದೇಶ ಬಂದಿರೋ ಹಿನ್ನೆಲೆಯಲ್ಲಿ ಮುಂದಿನ ಒಂದು ಹೆಜ್ಜೆ ಅಂದ್ರೆ ಅದು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಹೈಕೋರ್ಟ್ ಒಂದು ಸಿಬಿಐ ನ ಒಂದು ಚಾರ್ಜ್ ಶೀಟ್ ಗೆ
ಚಾರ್ಜ್ ಶೀಟ್ ನಲ್ಲಿ ಏನು ಉಲ್ಲೇಖ ಮಾಡಿತ್ತು ಮೂವರಿಗೂ ಕೂಡ ಈ ಒಂದು ಪ್ರಕರಣಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂತಹದ್ದು, ಅದೇ ರೀತಿಯಾದಂತಹ ಒಂದು ಆದೇಶವನ್ನು ಕೂಡ ಈಗ ಹೈಕೋರ್ಟ್ ಕೊಟ್ಟಿರುವಂತಹದ್ದು. ಆ ಒಂದು ಕಾರಣಕ್ಕೋಸ್ಕರ ಮುಂದಿನ ಒಂದು ವಿಚಾರಣೆಗಾಗಿರ್ಬೋದು ಅಥವಾ ಸ್ಪೆಷಲ್ ಕೋರ್ಟ್ ಏನು ಒಂದು ನೋಟಿಸ್ ಕೊಟ್ಟಿತ್ತು ಆ ವಿಚಾರಣೆಗೆ ಹಾಜರಾಗಿ ಅಂತ, ಅದಕ್ಕೂ ಕೂಡ ಈ ಒಂದು ಮೂವರು ಕೂಡ ಹೋಗುವಂತ ಅವಶ್ಯಕತೆ ಇರೋದಿಲ್ಲ. ಒಂದು ವೇಳೆ ಅವರ ಕುಟುಂಬಸ್ಥರಾಗಿರ್ಬೋದು ಅಥವಾ ಬೇರೆ ಯಾರಾದ್ರೂ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿ ಮತ್ತೆ ಇನ್ವೆಸ್ಟಿಗೇಷನ್ ಆಗ್ಬೇಕು ಅಂತ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಇವರು ಮತ್ತೆ ಮುಂದೆ ಹೋಗ್ಬೇಕು ಅಂದ್ರೆ ಅದು ಸುಪ್ರೀಂ ಕೋರ್ಟ್ಗೆ ಮಾತ್ರ ಒಂದು ಅರ್ಜಿ ಹಾಕೊಂಡು ಅಲ್ಲಿ ಒಂದು ಕೇಸನ್ನು ಮುಂದೆ ನಡೆಸುವಂತ ಸಾಧ್ಯತೆಗಳಿರುತ್ತೆ. ಅದು ಬಿಟ್ರೆ ಸದ್ಯಕ್ಕೆ ಮೂವರಿಗೂ ಕೂಡ ಎಲ್ಲ ಒಂದಿಷ್ಟು ಬಿಗ್ ರಿಲೀಫ್ ಸಿಕ್ಕಂತ ಈಗ ಆಗಿರುವಂತಹದ್ದು ನವಿತಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.